ಯಲುವಳ್ಳಿಯ ವಸತಿ ಶಾಲೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಭೇಟಿ ನೀಡಿದ್ದಾರೆ. ಅಧಿಕಾರಿಗಳು ಮತ್ತು ಮಕ್ಕಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು. ಆಮೇಲೆ ಸಿಇಒ ಪದ್ಮಾ ಬಸಂತಪ್ಪ ಸೇರಿ ಅಧಿಕಾರಿಗಳಿಗೆ ನಾರಾಯಣಸ್ವಾಮಿ ತರಾಟೆಗೆ ತಗೊಂಡಿದ್ದಾರೆ. ಸಂಸದ ಮುನಿಸ್ವಾಮಿ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಅವರಿಗೆ ಸಾಥ್ ನೀಡಿದರು. ಮೇಡಮ್ ದಯವಿಟ್ಟು ಯಾರಾದ್ರೂ ಬೆದರಿಕೆ ಹಾಕಿದ್ರೆ ದಟ್ ವಿಲ್ ಬಿ ದಿ ಸೀರಿಯಸ್ ಅಫೆನ್ಸ್. ನೋ 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 ನೀವೇನು ಹೇಳೋದು ಫ್ರೀಯಾಗಿ ಮಾತಾಡ್ತೀವಿ. 1ನೇ ತಾರೀಕು ಅಥವಾ 2ನೇ ತಾರೀಕು ಕ್ಲೀನ್ ಮಾಡಿರೋ ಸತ್ಯನೇ, ಮಾಡಿಸಿರೋ ಸತ್ಯನೇ. ಪ್ರಿನ್ಸಿಪಲ್ ಇಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಹೇಳ್ತಾ ಇಲ್ಲೇ ಹೇಳ್ತಾ ಇದಾರಲ್ಲ ಎಲ್ಲರೂ. ಮೊಬೈಲ್ ಅಲ್ಲಿ ನೀವು ಹೇಳ್ದಂಗೆ ಗೊತ್ತಾಗ್ತದೆ ಯಾವತ್ತು ವಿಡಿಯೋ ಆಯ್ತು ಅಂತ. ಯಾವ ಕ್ಷಣ ಮಿನಿಟ್ ಗೊತ್ತಾಗೋ ಅಷ್ಟು ಸೈಬರ್ ಅಲ್ಲಿ ಅದನ್ನ ಟೆಕ್ನಾಲಜಿ ಇದೆ. ಯಾವತ್ತು ವಿಡಿಯೋ ಆಯಿತು, ಎಷ್ಟೊತ್ತಲ್ಲ ಆಯಿತು, ಯಾರ್ಯಾರಿದ್ದರು, ಯಾವ ಕ್ಷಣ ಬಂತು ಅಂತ ವಿಡಿಯೋ ಮಾಡ್ಬೇಕಾದ್ರೆ ನೀವು ಯಾರು ಸುಳ್ಳು ಹೇಳೋಕ್ಕಾಗಲ್ಲ. ಅದು ಇನ್ನೂ ಪೊಲೀಸವ್ರು ಮಾಡಲಿಲ್ಲ. ಇನ್ನೂ ಅದನ್ನು ಅದು ಆಗಿದ್ದರೆ ಪೊಲೀಸವ್ರು ಇಷ್ಟೊತ್ತು ಆಗಬೇಕಾಗಿತ್ತು. ಯಾರು ಹೇಳಿದ್ರು ಸುಳ್ಳು ಹೇಳೋಕ್ಕಾಗೋದಿಲ್ಲ, ಮಿಸ್ಗೈಡ್ ಮಾಡೋಕ್ಕಾಗೋದಿಲ್ಲ, ಮಿಸ್ಲೀಡ್ ಮಾಡೋಕ್ಕಾಗೋದಿಲ್ಲ. ಪ್ರಿನ್ಸಿಪಲ್ ಇದ್ದು ಮಕ್ಕಳಿಗೆ ಮಾಡಿಸಿದ್ದಾರೆ. ಆ ವಿಡಿಯೋ ಮಾಡಿದ್ರೆ ನಿಮ್ಮವರೇನೆ. ಆದರೆ ಇದು ಇಡೀ ಸಮಾಜ ತಲೆ ತಗ್ಸೋ ಕೆಲಸ ಆಗಿರೋದು. ಇದು ಎಲ್ಲಿ ಮತ್ತೆ ಯಾರು ಇದ್ದಾರೆ? ನೀವೆಲ್ಲ ಇಲ್ಲಿ ಬಂದಿದ್ರ? ಇಲ್ಲಿ ಯಾರು ಈ ಗ್ರೂಪ್ ಯಾರು ಇನ್ಚಾರ್ಜ್? ಪ್ರಿನ್ಸಿಪಲ್ ಇನ್ಚಾರ್ಜ್ ಅಲ್ರಿ. ಈಗ ಭಾಗದಲ್ಲಿ ಸ್ವಚ್ಛ ಮಾಡೋದಕ್ಕೆ ಯಾರು ಇನ್ಚಾರ್ಜ್? ಆ ಗ್ರೂಪ್ಗೆ ಅವ್ರ ಪ್ರಿನ್ಸಿಪಲ್ ಏನೇನ? ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಇವತ್ತು ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, SIT ತನಿಖೆ ಆಗಬೇಕು. ಇದೊಂದು ಶಾಲೆ ಅಂತಲೇ ಅಲ್ಲ, ರಾಜ್ಯದಲ್ಲಿ ಇರುವ ಎಲ್ಲ ವಸತಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಒಂದು ತನಿಖೆ ಆಗಬೇಕಾಗುತ್ತೆ. ಬೆಳಕಿಗೆ ಬಂದಿರೋದು ಇದೊಂದು ಪ್ರಕರಣ ಆಗಿರಬಹುದು, ಬೇರೆ ಬೇರೆ ಕಡೆ ಇನ್ನೂ ಈ ರೀತಿ ಪ್ರಕರಣಗಳು ನಡೆದಿರಬಹುದು. ಪಾಪ ದೊಡ್ಡವರಿಗೆ ಅದು ಹೆದರ್ಕೊಂಡು ಮಕ್ಕಳು ಎಲ್ಲೂ ಮಾಹಿತಿ ಬಿಟ್ಕೊಡದೇ ಇರಬಹುದು. ಸಮಗ್ರ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಸ್ಟೆಲ್ ವಿಸಿಟ್ ಮಾಡಿದ್ದೀರಿ, ಮಕ್ಕಳಿಗೆ ಶಾಲೆಗೆ ಸೇರುವ ಒಬ್ಬ ವಿದ್ಯಾವಂತ ಆಗಬೇಕು, ಸಂಸ್ಕಾರ ಕಲಿಬೇಕು ಅಂತ ಕ್ಷಣದಲ್ಲಿನೇ ನರಕದ ದರ್ಶನ ಆಗ್ತಾ ಇದೆ ಮಕ್ಕಳಿಗೆ. ರಾಜ್ಯ ದೇಶ ಶಾಲೆಗಳಲ್ಲಿ ನರಕದ ದರ್ಶನ ಆಗ್ತಾ ಇದೆ ಅಂತ ಹೇಳಿದ್ರೆ ಇಡೀ ಸಮಾಜದ ಎಲ್ಲ ವರ್ಗದ ಜನ ತಲೆ ತೆಗೆಸ್ಕೊಂಡ ರೀತಿ ಈ ಘಟನೆ ನಡೆದಿದೆ. ಈ ಘಟನೆ ಕೇವಲ ಈ ಶಾಲೆಗೆ ಸೀಮಿತ ಆಗಬಾರ್ದು. ಮುಚ್ಚಾಕುವಂತ ಕೆಲಸ ನಡೆದಿದೆ. ಖಂಡಿತವಾಗ್ಲೂ ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ಒತ್ತಾಯವನ್ನ ಈ ಮುಖಾಂತರ ತಮ್ಮ ಮುಖಾಂತರ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದನ್ನು ಮುಚ್ಚಾಕೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನೋದು ಅಲ್ಲ, ನಡೆದಿದೆ ಅಂತಂದ್ರೆ ಪೊಲೀಸ್ ಇಲಾಖೆ ವೈಫಲ್ಯವನ್ನು ನಡೆದಿದೆ. ಪೊಲೀಸ್ ಅಧಿಕಾರಿಗಳು ಈ FIR ಆದ ತಕ್ಷಣನೇ ಮೊಬೈಲ್ಗಳು ಸೀಜ್ ಮಾಡಬೇಕಾಗಿತ್ತು. ಮೊಬೈಲ್ಗಳನ್ನು ಸೀಜ್ ಮಾಡಿಲ್ಲ ಅನ್ಕೊಂತೀನಿ. ಯಾರ್ಯಾರು ವಿಡಿಯೋ ಮಾಡಿದ್ದು, ಯಾರು ಕಳಿಸ್ಕೊಟ್ಟಿದ್ದು, ಎಲ್ಲೆಲ್ಲಿ ಕಳೆದ ಮೊಬೈಲ್ಗಳನ್ನು ಇದುವರೆಗೂ ಪೊಲೀಸ್ ಇಲಾಖೆ ಸೀಜ್ ಮಾಡಲಿಲ್ಲ. ಯಾವಾಗ ವಿಡಿಯೋ ಆಯಿತು, ಯಾವಾಗ ಅದನ್ನ ಸೋಷಿಯಲ್ ಮೀಡಿಯಾ ಬಿಟ್ಟರು, ಮತ್ತು ಆ ಮಕ್ಕಳ ಬಗ್ಗೆ ಯಾವುದೇ ಒಂದು ಪೊಲೀಸ್ ಕ್ರಮನೂ ಇವತ್ತು ನಡೀಲಿಲ್ಲ. ಅಧಿವೇಶನ ಇದೆ ಅನ್ನೋ ಕಾರಣಕ್ಕೆ ಸ್ಥಳೀಯ ಶಾಸಕರು ಈ ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ರು ಅನ್ನೋ ಆರೋಪ ಕೇಳಿಬರ್ತದೆ. ಅಲ್ಲ, ಖಂಡಿತವಾಗ್ಲೂ ಶಾಸಕರಿಗೆ ಜವಾಬ್ದಾರಿ ಇದೆ. ಕೇವಲ ನಿನ್ನ ಕ್ಷೇತ್ರ ಅನ್ನೋದಕ್ಕಿಂತ ಈ ಒಂದು ಸಂಸ್ಥೆಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಸರಿದಾರಿಯಲ್ಲಿ ಮಾಡೋದು ನಮ್ಮೆಲ್ಲ ಜವಾಬ್ದಾರಿ ಇದೆ. ಮಾಡಿದ್ರೆ ಅಪರಾಧ ಆಗ್ತದೆ. ಅದು SIT ತನಿಖೆಯಲ್ಲಿ ಹೊರಗಡೆ ಬರಲಿ. ಇದಿಷ್ಟು ಕೇಂದ್ರ ಸಚಿವರು ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ಮಾತು. ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಇದು ಸಂಪೂರ್ಣ ತನಿಖೆ ಆಗಬೇಕು, SIT ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಸದ್ಯ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರದ್ದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಇಲ್ಲಿ ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದಿದೆ, ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದಿಲ್ಲ. ಒಂದು, ಅಲ್ಲಿನ ಪ್ರಾಂಶುಪಾಲರು ಮತ್ತು ಸಹ ಶಿಕ್ಷಕರ ನಡುವೆ ಏನೋ ಮನಸ್ತಾಪಗಳಿತ್ತು. ಆ ಮನಸ್ತಾಪದಿಂದಾಗಿ ಕುತಂತ್ರದಿಂದ ಯಾರೋ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು, ಯಾರೋ ಉದ್ದೇಶಪೂರ್ವಕವಾಗಿ ಇದೆಲ್ಲವನ್ನು ವಿಡಿಯೋ ಮಾಡ್ಕೊಂಡು ವೈರಲ್ ಮಾಡಿದ್ದಾರೆ ಅಂತ ಒಂದು, ಮತ್ತು ಆ ಮಕ್ಕಳಿಗೇನೋ ಚಿತ್ರ ಹಿಂಸೆ ಕೊಡ್ತಾ ಇದ್ರಂತೆ, ಉದ್ದೇಶಪೂರ್ವಕವಾಗಿಯೇ ಕೊಡ್ತಾ ಇದ್ರಂತೆ. ಅದು ಯಾರೋ ಮಕ್ಕಳು ಮಲಗಿರ್ಬೇಕಾದ್ರೆ, ಹೆಣ್ಣುಮಕ್ಕಳು ಮಲಗಿರ್ಬೇಕಾದ್ರೆ ವಿದ್ಯಾರ್ಥಿನಿಯರು ವಿಡಿಯೋ ಮಾಡಿ ಏನೋ ಒಂಥರ ವಿಕೃತಿಯನ್ನು ಮೆರೆದಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿನಿಯರೇ ಮಾಡಿರೋ ಆರೋಪ ಏನಂದರೆ, ನಾವು ಬಟ್ಟೆ ಬದಲಿಸುವ ಫೋಟೋಗಳನ್ನ ತಗೊಂಡು ಅದನ್ನು ಬೇರೆಯವರಿಗೆ ಶೇರ್ ಮಾಡಿದ್ದಾರೆ ಅಂತ. ಇದು ಕ್ರಿಮಿನಲ್ ಅಫೆನ್ಸ್. ಇವೆಲ್ಲವನ್ನು ನೋಡ್ತಾ ಇದ್ರೆ ಅಲ್ಲಿನ ವ್ಯವಸ್ಥೆ ಏನೂ ಸರಿಯಿಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾರೋ 4 ಜನ ಒಬ್ರಿಗೊಬ್ರಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ಬಲಿಪಶುಗಳಾಗ್ತಿರೋದು ಮಕ್ಕಳು ಇಲ್ಲಿ. ಅದನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಮಕ್ಕಳನ್ನು ಮಲದ ಗುಂಡಿಗೆ ಇಳಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಲ್ಲದಿದ್ದರೂ ಕೂಡ ಯಾರೋ ಒಬ್ಬರ ಮೇಲಿನ ಕೋಪಕ್ಕೆ, ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅನ್ನೋ ಕಾರಣಕ್ಕೆ ಇನ್ನೊಬ್ಬರು ಮಾಡಿರ್ತಕ್ಕಂಥ ಕುತಂತ್ರ ಅನ್ನೋದು ಇಲ್ಲಿ ಕೇಳಿಬರ್ತಾ ಇರೋ ಆರೋಪ. ಇದೆಲ್ಲದರ ಜೊತೆಗೆ ಸ್ಥಳೀಯ ಶಾಸಕರು ಈ ವಿಚಾರವನ್ನು ಮುಚ್ಚಾಕಿದ್ದಾರೆ.
ಸೆಷನ್ ನಡೀತಾ ಇತ್ತು, ಸೆಷನ್ನಲ್ಲಿ ಗಲಾಟೆ ಆಗುತ್ತೆ, ವಿರೋಧ ಪಕ್ಷದವರು ಇದನ್ನು ಚಾಟಿ ಬೀಸ್ತಾರೆ ಅನ್ನೋ ಕಾರಣಕ್ಕೆ ಮುಚ್ಚಾಕಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿಬಂದಿದೆ. ಓಕೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕೋಲಾರ ಪ್ರತಿನಿಧಿ ರವಿ ಅವರಿಂದ ಪಡ್ಕೊಳ್ತಾ ಹೋಗೋಣ. ರವಿ, ಇವಾಗ ಇಲ್ಲಿ ತನಕ ಅಂದರೆ ಈ ಘಟನೆ ಬೆಳಕಿಗೆ ಬಂದ ನಂತರ ಎಲ್ಲರೂ ಬಂದು ಭೇಟಿ ಕೊಡ್ತಾ ಇದ್ದಾರೆ. ಬಟ್ ಏನು ಕ್ರಮ ಆಗಿದೆ ಅನ್ನೋದು ಮುಖ್ಯ. ನಾರಾಯಣ ಸ್ವಾಮಿ ಅವರು ಇವತ್ತು ಭೇಟಿ ಕೊಟ್ಟಿದ್ರು, ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಪೊಲೀಸರು ಏನೇನು ಕ್ರಮ ತಗೊಂಡಿದ್ದಾರೆ ಇಲ್ಲಿ ತನಕ? ಖಂಡಿತ ಅರವಿಂದ್, ವಸತಿ ಶಾಲೆಯ ಕರ್ಮಕಾಂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಯಾಕಂದರೆ ನಿನ್ನೆ ಏನು ಮಕ್ಕಳ ಮೇಲೆ ದೌರ್ಜನ್ಯ, ಮಲಗುಂಡಿ ಸ್ವಚ್ಛತೆ ಜೊತೆಗೆ ಹೆಣ್ಣು ಮಕ್ಕಳ ಫೋಟೋ ತೆಗೆದ್ರು ಅನ್ನೋ ವಿಚಾರ ನಿನ್ನೆ ಸಾಕಷ್ಟು ಸದ್ದು ಮಾಡಿತ್ತು. ಇವತ್ತು ಏನು 3 ಜನರ ವಿರುದ್ಧ ಅಮಾನತು ಆಗಿರ್ತಕ್ಕಂಥದ್ದು, ಜೊತೆಗೆ 5 ಜನರ ಶಿಕ್ಷಕರ ವಿರುದ್ಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈ ಮಧ್ಯೆ ಪ್ರಕರಣವನ್ನೇ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು ಅನ್ನೋಂಥ ಮಾತುಗಳು ಸದ್ಯ ಇವತ್ತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಜನ ಶಿಕ್ಷಕರು ಜೊತೆಗೆ ಪೋಷಕರು ಸಂಸದ ಮುನಿಸ್ವಾಮಿ ಜೊತೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರಿಗೆ ಒಂದು ದೂರನ್ನು ಸಲ್ಲಿಸ್ತಾರೆ. ಇದು ಘಟನೆ ನಡೆದಿರ್ತಕ್ಕಂಥದ್ದು ಡಿಸೆಂಬರ್ 1ರಂದು. 15 ದಿನಗಳ ಕಾಲ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಇಲ್ಲಿನ ಕೆಲ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಮಾಡಿದ್ರು ಅನ್ನೋ ಒಂದು ಮನವಿಯನ್ನು ಜೊತೆಗೆ ಅವರಿಗೆ ಮಾಹಿತಿಯನ್ನು ಕೇಂದ್ರ ಸಚಿವರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು 15 ದಿನಗಳ ಕಾಲ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಮೇಯ ಆದರೂ ಯಾಕೆ ಬಂತು ಅಂದರೆ ಅಧಿವೇಶನದಲ್ಲಿ ಇದು ಸಖತ್ ಸದ್ದು ಮಾಡುತ್ತೆ, ಜೊತೆಗೆ ಇದು ಪ್ರಕರಣದಿಂದ ಸಾಕಷ್ಟು ಜನ ತಲೆದಂಡ ಆಗುತ್ತೆ ಅನ್ನೋ ಕಾರಣಗಳಿಂದಾಗಿ ಇದನ್ನು ಪ್ರಕರಣವನ್ನು ಮುಚ್ಚಿ ಹಾಕಿದ್ದಾರೆ ಅನ್ನೋವಂಥದ್ದು ಸದ್ಯ ಇಲ್ಲಿನ ಸಚಿವರು ಜೊತೆಗೆ ಸಂಸದರ ಆರೋಪ ಆಗಿರ್ತಕ್ಕಂಥದ್ದು. ಸಂಸದರು ಜೊತೆಗೆ ಸಚಿವರು ಮಾತಾಡುವಂಥ ಸಂದರ್ಭದಲ್ಲಿ ನೇರವಾಗಿ ಮಾಲೂರಿನ ಶಾಸಕರು ಇಲ್ಲಿ ಬಂದು ಸಭೆ ಮಾಡಿ ಅಧಿಕಾರಿಗಳೊಂದಿಗೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಶ್ರೀನಿವಾಸ್ ಅವರು ಕೂಡ ಈ ಮಾಹಿತಿ ಎಲ್ಲ ಇದ್ರೂ ಕೂಡ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯ ಸಂಸದ ಮತ್ತು ಸಚಿವರ ಮಾತಾಗಿರ್ತಕ್ಕಂಥದ್ದು. ಅರವಿಂದ್, ಅಂದರೆ ಈ ಒಂದು ಪ್ರಕರಣ ಏನಿದೆ ಇದನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವ ಪ್ರಯತ್ನವನ್ನು ಕೆಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡಿದ್ರು ಅನ್ನೋಂಥ ಆರೋಪವನ್ನು ಸದ್ಯ ಸಂಸದ ಮತ್ತು ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ವಾ, ಜೊತೆಗೆ ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಾ, ಈಗ ಮಾಡಿದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಈಗಾಗಲೇ ಅಧಿಕಾರಿಗಳಿಗೆ ಸಂಸದ ಜೊತೆಗೆ ಸಚಿವರು ಪ್ರಶ್ನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡ್ರು, ಜೊತೆಗೆ ನಮಗೆ ನ್ಯಾಯ ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಕ್ಕಳು ಮಾಡಿದ್ರು. ಜೊತೆಗೆ ಪೋಷಕರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಸಚಿವರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಅಧಿಕಾರಿಗಳನ್ನು ಕೂಡ ತೀವ್ರ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಇಲ್ಲಿನ ಸಚಿವರು ಮತ್ತು ಸಂಸದರು ಮಾಡಿದ್ರು. ಅರವಿಂದ್.